ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಏನು ಖುಷಿ ಅಂತೀರಿ? ಆ ಕಡೆಯಿಂದ ಜಯಾ ಬಚ್ಚನ್ ಬರ್ತಾರೆ, ಈ ಕಡೆಯಿಂದ ಸೋನಿಯಾ ಗಾಂಧಿ ಬರ್ತಾರೆ, ಈ ಕಡೆಯಿಂದ ಅಖಿಲೇಶ್ ಯಾದವ್ ಬರ್ತಾರೆ, ಆ ಕಡೆಯಿಂದ ಮಲ್ಲಿಕಾರ್ಜುನ ಮುತ್ಯ ಬರ್ತಾರೆ. ಸಂಭ್ರಮವೋ ಸಂಭ್ರಮ. ರಂಜಾನ್ ಸಂದರ್ಭದಲ್ಲಿ ರಾಜಕಾರಣಿಗಳು ನಡೆದುಕೊಳ್ಳುವ ರೀತಿ ಇದೆಯಲ್ಲ, ಈ ದೇಶದಲ್ಲಿ ಯಾವತ್ತೂ ದಾಖಲಾರ್ಹವಾದಂಥ ವಿಚಾರಗಳೇ ಇವು. ಈ 2014ರಿಂದ ಈಚೆಗೆ ಈ ಪರಂಪರೆಗೆ ಒಂದು ಅಲ್ಪ ವಿರಾಮ ಬಿದ್ದಿದೆ. ಮುಂದೇನಾಗತ್ತೋ ಗೊತ್ತಿಲ್ಲ. ಈಗ ಮೊನ್ನೆ ನಡೆದ ಘಟನೆಯನ್ನು ನಿಮಗೆ ಹೇಳಲೇಬೇಕು. ನೋಡಿ, ಸೋನಿಯಾ ಗಾಂಧಿಯವರು ಇತ್ತೀಚಿನ ವರ್ಷಗಳಲ್ಲಿ ಸಾರ್ವಜನಿಕವಾಗಿ ಯಾವ ಕಾರ್ಯಕ್ರಮಕ್ಕೆ ಹೋಗ್ತಾ ಇಲ್ಲ. ಹಿಂದೂ ಧಾರ್ಮಿಕ ಕಾರ್ಯಕ್ರಮ ಅಂತೂ ಅವ್ರು ಹೋಗಿದ್ದು ನಾನು ನೋಡೇ ಇಲ್ಲ. ಸಾಮಾಜಿಕ ಕಾರ್ಯಕ್ರಮಕ್ಕೂ ಹೋಗಲ್ಲ, ಎಲ್ಲೂ ಸಿಗೋದಿಲ್ಲ. ಕಾರಣ ಕೇಳಿದರೆ ಅವರ ಆರೋಗ್ಯ ಸರಿ ಇಲ್ಲ ಅನ್ನುವಂಥ ವಿಷಯವನ್ನು ಕಾಂಗ್ರೆಸ್ನವರು ಯಾವಾಗಲೂ ಹೇಳ್ತಾ ಇರ್ತಾರೆ. ಅಂಥ ಸೋನಿಯಾ ಗಾಂಧಿ ತಮ್ಮ ಅನಾರೋಗ್ಯವನ್ನು ಬದಿಗಿರಿಸಿ ಒಂದು ಇಫ್ತಿಯಾರ್ ಕೂಟಕ್ಕೆ ಬರ್ತಾರೆ ಡೆಲ್ಲಿಯಲ್ಲಿ. ಇನ್ನು ಜಯಾ ಬಚ್ಚನ್ ಅವ್ರಿಗೆ ನಾವು ಇಡೀ ಹಿಂದೂಗಳೆಲ್ಲ 66.5 ಕೋಟಿ ಜನ ಹೋಗಿ ಬಂದ್ವಲ್ಲ ಪ್ರಯಾಗರಾಜ್ಗೆ, ಕುಂಭಮೇಳಕ್ಕೆ. ಅದು ಅವ್ರಿಗೆ ಅಸಹ್ಯ ಅನಿಸುತ್ತೆ. ಏಕೆಂದರೆ ಅಲ್ಲಿಯ ನೀರು ಕೊಳಕಾಗಿದೆ, ಅಲ್ಲೆಲ್ಲ ಹೆಣಗಳು ತೇಲ್ತಾ ಇದ್ದಾವೆ, ಅಂಥಲ್ಲಿ ಸ್ನಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಮಲಿನಗೊಂಡಿದೆ. ಅಲ್ಲಿ ಜನ ಹೋಗಿ 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 ನೀರಲ್ಲಿ ಇಳಿತಾರೆ. ಆಮೇಲೆ ಆ ಹೆಣದ ಬಗ್ಗೆ ಲೆಕ್ಕನ ಇಡ್ತಾ ಇಲ್ಲ, ಇವತ್ತಿಗೂ ಅದ್ರ ಬಗ್ಗೆ ಅಕೌಂಟಬಿಲಿಟಿ ಇಲ್ಲ ಅಂತ ಚೀತು ಅಂತ ನಮ್ಮ ಬಗ್ಗೆ ಬೈದವರು, ನಮ್ಮ ಹಿಂದೂ ಧರ್ಮದ ಬಗ್ಗೆ. ಅಷ್ಟೇ ಅಲ್ಲ, ಅವರ ಪತಿ ಅಮಿತಾಬ್ ಬಚ್ಚನ್ ರಾಮ ಮಂದಿರ ಉದ್ಘಾಟನೆಗೆ ಹೋದರೂ ಕೂಡ ಜಯಾ ಬಚ್ಚನ್ ಹೋಗದೇ ಇದ್ದಂಥ ವ್ಯಕ್ತಿ. ಈಕೆ ಅದೇ ಉತ್ತರ ಪ್ರದೇಶದ ಸಮಾಜವಾದಿ ಪಾರ್ಟಿಯ ರಾಜ್ಯಸಭಾ ಸದಸ್ಯೆ. ಆದರೆ ಅಲ್ಲೇ ನಡೆಯುವಂಥ ಒಂದು ಶ್ರೀರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಅವ್ರು ಹೋಗೋದಿಲ್ಲ. ಇನ್ನು ಅಖಿಲೇಶ್ ಯಾದವ್ ಕುಂಭಮೇಳ ಶುರುವಾಗೋಕ್ಕಿಂತ 3 ತಿಂಗಳ ಮುಂಚಿಂದ ಪ್ರತಿ ದಿವಸ ಟ್ವೀಟ್ ಮಾಡ್ಕೊಂಬಂದವರು. ಜನನೇ ಬರ್ತಾ ಇಲ್ಲ ಅಂತ ಹೇಳಿದವರು, ಆಮೇಲೆ ಟ್ರೈನ್ಗಳೆಲ್ಲ ಖಾಲಿ ಹೋಗ್ತಾ ಇದ್ದಾವೆ ಅಂತ ಹೇಳಿದವರು, ಇದ್ದಕ್ಕಿದ್ದಾಗೆ ಜನ ಜಾಸ್ತಿ ಬಂದ ಕೂಡ ಎಲ್ಲ ರೋಡ್ಗಳು ಜಾಮ್ ಆಗಿದ್ದಾವೆ, ಇದು ಯಾವ ರೀತಿ ವ್ಯವಸ್ಥೆ ಮಾಡಿದ್ದೀರಿ ನೀವು ಅಂತ ಹೇಳಿದವರು, ನೀರೇ ಶುದ್ಧವಾಗಿಲ್ಲ, ಮಲಿನಗೊಂಡಿದೆ ಅಂತ ಹೇಳಿದವರು, ವ್ಯವಸ್ಥೆಯನ್ನೇ ಮಾಡಿಲ್ಲ ಅಂತ ಹೇಳಿದವರು, ಅಲ್ಲಿಯೇ ಇದ್ದರೂ ಕೂಡ ಒಂದೇ ದಿವಸ ಕುಂಭಮೇಳಕ್ಕೆ ಹೋಗಲಾರದೆ ಹೋಗಿ ಹರಿದ್ವಾರದಲ್ಲಿ ಸ್ನಾನ ಮಾಡಿ ಬಂದವರು. ಅವರು ಕೆಂಪು ಟೊಪ್ಪಿಗೆ ಹಾಕ್ಕೊಂಡು ಇಫ್ತಿಯಾರ್ ಕೂಟಕ್ಕೆ ಬರ್ತಾರೆ. ಇನ್ನು ಮಲ್ಲಿಕಾರ್ಜುನ ಮುತ್ಯ ಬಾಯಿ ಬಿಟ್ಟೆ ಹೇಳಿದ್ದಾರೆ, ಪ್ರಯಾಗರಾಜಲ್ಲಿ ಸ್ನಾನ ಮಾಡೋದ್ರಿಂದ ನಿರುದ್ಯೋಗ ನಿವಾರಣೆ ಆಗೋದಿಲ್ಲ, ಬಡತನ ಹೊರಟು ಹೋಗೋದಿಲ್ಲ, ಇದಕ್ಕೋಸ್ಕರ ಯಾಕೆ ಮಾಡಬೇಕು ಅಂತ. ಆದರೆ ನಮ್ಮದೊಂದು ಪ್ರಶ್ನೆ ಇದೆ, ಇಫ್ತಿಯಾರ್ ಕೂಟದಲ್ಲಿ ಮಟನ್ನು ಚಿಕನ್ನು ಎಲ್ಲ ತಿಂದುಬಿಟ್ರೆ ಈ ದೇಶದ ಬಡತನ ನಿವಾರಣೆ ಆಗತ್ತಾ ಅನ್ನೋದು ನನಗೆ ಇವತ್ತಿಗೂ ಕಾಡ್ತಾ ಇರುವಂಥ ಅತಿ ದೊಡ್ಡ ಜಿಜ್ಞಾಸೆ. ಅದನ್ನು ನಾವು ಮಲ್ಲಿಕಾರ್ಜುನ ಮುತ್ಯ ಹತ್ರ ಕೇಳಬೇಕಾಗಿದೆ, ಸಿಗ್ತಾ ಇಲ್ಲ ಅವರು. ಪ್ರಶ್ನೆ ಇರೋದು, ಇದನ್ನು ಆರ್ಗನೈಸ್ ಮಾಡಿದವರು, ಆಯೋಜನೆ ಮಾಡಿದವರು ಯಾರು? ಆಯೋಜನೆ ಮಾಡಿದವರು ಈ ದೇಶವನ್ನು ಇಬ್ಬಾಗ ಮಾಡಿದ್ರಲ್ಲ, ಇಂಡಿಯನ್ ಮುಸ್ಲಿಂ ಲೀಗ್ ಅಂತೇಳಿ. ಈಗ ಅದನ್ನ IUML ಅಂತ ಕರೀತಾರೆ, ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಅಂತ ಕರೀತಾರೆ. ಆ IUMLನವರು ಇದನ್ನು ಆಯೋಜನೆ ಮಾಡಿದವರು. ಅವರು ಆಯ್ಕೆ ಮಾಡಿ ಯಾರ್ಯಾರು ಮುಸ್ಲಿಂ ತುಷ್ಟೀಕರಣದಲ್ಲಿ ಪರಾಕಾಷ್ಠೆಯಲ್ಲಿದ್ದಾರೋ, ಯಾರು ಹಿಂದೂ ಧರ್ಮವನ್ನು ಬೆಳಗ್ಗೆ ಎದ್ದರೆ ನಿಂದಿಸಲಿಕ್ಕೆ ಶುರು ಮಾಡ್ತಾರೋ ವಾಚಾಗೋಚರವಾಗಿ, ಅಂಥವರನ್ನು ವಿಶೇಷ ಔತಣಕೂಟಕ್ಕೆ ಕರೀತಾರೆ. ಅತ್ಯಂತ ಸಂಭ್ರಮದಿಂದ ಇವರೆಲ್ಲ ಅದರಲ್ಲಿ ಪಾಲ್ಗೊಂಡದ್ರ ಬಗ್ಗೆ ನಮ್ಮದೇನು ಅಭ್ಯಂತರ ಇಲ್ಲ. ಈಗ ಮುಂಚೆನೂ ಪಾಲ್ಗೊಳ್ತಾ ಇದ್ದರು, 2014 ನಂತರ ನಿಲ್ಲಿಸಿದ್ರು, ಈಗ ಹೋಗಿ ಪಾಲ್ಗೊಳ್ತಾರೆ, ಅದಲ್ಲ ಪ್ರಶ್ನೆ. ಇವರು ಬೇರೆ ಧರ್ಮದ ಕಾರ್ಯಕ್ರಮಕ್ಕೆ ಹೋಗುವಾಗ ಇವ್ರಿಗೇನೂ ತಾಪತ್ರಯ ಆಗೋಲ್ಲ, ಅಡಚಣೆ ಇರೋದಿಲ್ಲ, ಅದ್ರ ಬಗ್ಗೆ ಯಾವುದೇ ಸೊಲ್ಲೆತ್ತೋದಿಲ್ಲ. ಹಿಂದೂ ಧರ್ಮದ ಕಾರ್ಯಕ್ರಮದ ಬಗ್ಗೆ ಮಾಡುವಾಗ ಮಾತ್ರ ಯಾಕೆ ಇವರಿಗೆ ಸಮಸ್ಯೆ ಆಗತ್ತೆ ಅನ್ನೋದು ನಮ್ಮ ಪ್ರಶ್ನೆ. ಇವರು ವೋಟ್ ಬ್ಯಾಂಕ್, ಮುಸಲ್ಮಾನರು ವೋಟ್ ಬ್ಯಾಂಕು, ಅದು ಜಗತ್ತಿಗೆ ಗೊತ್ತಾಗಿದೆ, ಅದ್ರ ಬಗ್ಗೆ ನಾವು 2 ಮಾತಾಡೋದೇ ಇಲ್ಲ. ಆದರೆ ಹಿಂದೂಗಳ ವಿಷಯ ಬಂದಾಗ ಹೋಗದೇ ಇರೋ ಬಗ್ಗೆ ನಮ್ಮ ಅಭ್ಯಂತರ. ಇವ್ರು ಬಂದು ಸ್ನಾನ ಮಾಡದೇ ಇರೋದ್ರಿಂದ ಒಳ್ಳೆಯದಾಯಿತು ನಮ್ಮ ತ್ರಿವೇಣಿ ಸಂಗಮದಲ್ಲಿ, ಅದು ಬೇರೆ ವಿಚಾರ. ಆದರೆ ಬೈಕೊಂಡು ಓಡಾಡಿದ್ರಲ್ಲ, ಅದ್ರ ಬಗ್ಗೆ ಬೇಜಾರು. ನೀವು ಸುಮ್ಮನೆ ಹಿಂದೋಗಿ 2014ರಿಂದ ಹಿಂದೆ ಹೋಗ್ಬೇಕು. ನೀವು ಸರ್ಕಾರಿ ಲೆಕ್ಕದಲ್ಲಿ, ಸರ್ಕಾರಿ ಖರ್ಚಿನಲ್ಲಿ ರಾಷ್ಟ್ರಪತಿ ಭವನದಲ್ಲಿ ಇಫ್ತಿಯಾರ್ ಕೂಟವನ್ನು ಆಯೋಜಿಸಲಾಗ್ತಾ ಇತ್ತು. ಪ್ರಧಾನಮಂತ್ರಿ ನಿವಾಸದಲ್ಲಿ ಪ್ರಧಾನಿಗಳು ಇಫ್ತಿಯಾರ್ ಕೂಟವನ್ನು ಆಯೋಜಿಸ್ತಾ ಇದ್ದರು. ಇನ್ನು ಉತ್ತರ ಪ್ರದೇಶ ಕೆಲವೊಂದು ರಾಜ್ಯಗಳಲ್ಲಿ ಅಲ್ಲಿಯ ಮುಖ್ಯಮಂತ್ರಿ ಮುಸಲ್ಮಾನರಿಗಾಗಿ ಇಫ್ತಿಯಾರ್ ಕೂಟವನ್ನು ಆಯೋಜನೆ ಮಾಡ್ತಾಯಿದ್ರು. ಅಲ್ಲಿ IAS ಆಫೀಸರ್ಗಳು, ಸೆಕ್ರೆಟರಿಗಳು, ಪ್ರಿನ್ಸಿಪಲ್ ಸೆಕ್ರೆಟರಿಗಳು, ಗುಮಾಸ್ತರು ಎಲ್ಲ ಈ ಮೌಲ್ವಿ ಹತ್ರ ಹೋಗೋರು. ಹೋಗಿ ಅವ್ರ ಎದುರು ಹೋಗೋದು,
ನಿಮ್ಮದು ಮೆನು ಏನೇನಿರಬೇಕು ಮೌಲಗಾಳಿ ಕೇಳಬೇಕು. ಅಫ್ತಿಯಾರ್ ಕೂಟದಲ್ಲಿ ಏನಿರಬೇಕು ಅಂತ ಹೇಳ್ಬೇಕಲ್ಲ ಅವರು ಕಲ್ ಶಾಮ್ को आओ देखेंगे परसों देखेंगे ले हमें तभी टाइम नहीं है हमारा 3-4 दिन नहीं होता अभी हमारा इफ्तियार वहाँ है इधर है उधर है ಟೈಮ್ ನೀ ಹಮಾರ ಟೈಮ್ ಇಲ್ಲ ನಮಗೆ ಅನ್ನೋರು. ಇವರು ಅವ್ರ ಮನೆ ಮುಂದೆ ಹೋಗಿ ಕಾಯ್ಕೊಂಡು ಹಿಂಗೆ ನಿಂತಿರೋರು ಇವರು ಯಾರು ಆಫೀಸರ್ಗಳು. ಆಮೇಲೆ ಅವ್ರು ಹೇಳಿದ್ರು ಸುರ್ಕುಂಬಾ ಲಿಖ್ಲೋ, ಖಜೂರ್ ಲಿಖ್ಲೋ, ಬಿರಿಯಾನಿ ಲಿಖ್ಲೋ, ಕಬಾಬ್ ಲಿಖೋ, ಪಾಯ ಲಿಖ್ಲೋ, ಏನೇನಿರ್ತಾವೆ ಅವೆಲ್ಲ ಹೆಸರು ಹೇಳೋರು. ಅದನ್ನೆಲ್ಲ ಚಾಚು ತಪ್ಪಲಾರದೆ ಬರ್ಕೊಂಡು ಅವರಿಗೆಲ್ಲ ಸಂತುಷ್ಟಪಡಿಸುವಂಥ ಸರ್ಕಾರಿ ದುಡ್ಡಿನಲ್ಲಿ ದೊಡ್ಡದಾದಂಥ ಇಫ್ತಿಯಾರ್ ಕೂಟ ಆಯೋಜನೆ ಆಗ್ತಾಯಿತ್ತು. ಇನ್ನು ದಿಲ್ಲಿಯಲ್ಲಿ ಒಂದು ಸಲ ವಿಪಕ್ಷ ನಾಯಕ ಅರೇಂಜ್ ಮಾಡೋರು, ಇನ್ನೊಂದು ಸಲ ಸಚಿವರು ಆಯೋಜನೆ ಮಾಡೋರು, ಇನ್ನೊಂದು ಸಲ ಸ್ಪೀಕರ್ ಆಯೋಜನೆ ಮಾಡೋರು, ಮತ್ತೊಂದು ಸಲ MP ಗಳ ಆಯೋಜನೆ ಮಾಡೋರು. ಪ್ರತಿ ದಿವಸ ಸಂಜೆ ರಾಜಕಾರಣಿಗಳಿಗೆ ಒಂದಿಲ್ಲ ಒಂದು ಜಾಗದಲ್ಲಿ ಇಫ್ತಿಯಾರ್ ಕೂಟ. ತಲೆ ಮೇಲೆ ಜಾಳಿಗೆ ಟೊಪ್ಪಿ ಹಾಕ್ಕೊಂಡು ಹೆಗಲ ಮೇಲೆ ಒಂದು ಅವ್ರದ್ದು ಚಕ್ಸದೊಂದು ಚೌಕಡಿದೊಂದು ಟವೆಲ್ ಇರ್ತದೆ. ಆ ಟವೆಲ್ ಹೊತ್ಕೊಂಡು ಇವರೇ ಸಾಬ್ರೇನೋ ಅನಿಸ್ ನಿಮಗೆ ಅನುಮಾನ ಬಂದುಬಿಡಬೇಕು. ಆ ರೀತಿಯದಾದಂಥ ಛದ್ಮವೇಷವನ್ನು ಧರಿಸಿ ಇವರೆಲ್ಲ ಊಟಕ್ಕೆ ಹೋಗೋರು. ಆಮೇಲೆ ಫೋನ್ನಲ್ಲಿ ಅದನ್ನು ಭಾಳ ದೊಡ್ಡದಾದಂಥ ಏನೋ ಸಾಧನೆ ಅನ್ನೋ ರೀತಿಯಲ್ಲಿ ತಮ್ಮ ಎಲ್ಲ ಸಹೋದ್ಯೋಗಿಗಳಿಗೆ ಸ್ನೇಹಿತರುಗಳು, ಇಲ್ಲ ಇವತ್ತು ಇಫ್ತಿಯಾರ್ ಕೂಟ ಇದೆ ಅಲ್ಲಿ ಹೋಗ್ತಾ ಇದ್ದೀನಿ, ಇವತ್ತು ಇಫ್ತಿಯಾರ್ ಕೂಟ ಇಲ್ಲಿದೆ ಇಲ್ಲಿ ಹೋಗ್ತಾ ಇದ್ದೀನಿ. ದಿಲ್ಲಿಯ ತುಂಬ ಪ್ರತಿ ದಿವಸ ಸಂಜೆ ಒಂದಿಲ್ಲ ಒಂದು ಕಡೆ ಇಫ್ತಿಯಾರ್ ಕೂಟ. ಬಂದರು ನೋಡಿ, ಅಲ್ಲಿ ಯೋಗಿ ಆದಿತ್ಯನಾಥ್, ಇಲ್ಲಿ ನರೇಂದ್ರ ಮೋದಿ ಮೊದಲೇದಾಗಿ ಸರ್ಕಾರಿ ದುಡ್ಡಿನಲ್ಲಿ ಇಫ್ತಿಯಾರ್ ಕೂಟ ಮಾಡೋದನ್ನು ಫಸ್ಟ್ ನಿಲ್ಲಿಸಿದರು. ಎರಡನೇದು ಅವರು ಭಾಗವಹಿಸುವುದನ್ನು ನಿಲ್ಲಿಸಿದರು. ಅಲ್ಲಿಗೆ ಒಂದು ದೊಡ್ಡದಾದಂಥ ಈ ರೀತಿ ಪರಂಪರೆ ಅನ್ನುವ ರೀತಿಯಲ್ಲಿ ನಡ್ಕೊಂಬರ್ತಾ ಇದ್ದಂಥ ಇಫ್ತಿಯಾರ್ ಕೂಟಕ್ಕೆ ಒಂದು ಅಲ್ಪ ವಿರಾಮ ಬಿತ್ತು. ತಬ್ಬಿಬ್ಬಾದವ್ರು ಯಾರು? ಕಾಂಗ್ರೆಸ್ಸಿನವರು, ಸಮಾಜವಾದಿ ಪಾರ್ಟಿಯವರು, ಪಶ್ಚಿಮ ಬಂಗಾಳದ TMC ಅವರು, DMK ಅವರು, ಇವರೆಲ್ಲ ತಬ್ಬಿಬ್ಬಾಗ್ಬಿಟ್ರು. ಏನಿದು ಇದ್ದಕ್ಕಿದ್ದ ಹಾಗೆ ನಿಲ್ಲಿಸ್ಬಿಟ್ರೆ ಈ ದೇಶದ ಕಥೆ ಏನಿದು, ನಮ್ಮದು ಕೋಮು ಸೌಹಾರ್ದತೆ ಏನಾಗ್ಬಿಡುತ್ತೆ, ಅವ್ರ ಹಬ್ಬ ನಾವು ಆಚರಿಸಿದ್ರೆ ಹೆಂಗೆ? ಇವ್ರ ಮನೇಲಿ ಇವ್ರು ದೀಪಾವಳಿ ಹಬ್ಬ ಆಚರಿಸಲ್ಲ, ಗುಡಿ ಪಾಡ್ವಾ ಮಾಡಲ್ಲ, ಸಂಕ್ರಾಂತಿ ಮಾಡಲ್ಲ. ಆದರೆ ಮುಸಲ್ಮಾನರು ಈದ್ ರಂಜಾನನ್ನು ಇವ್ರು ಮಾಡಲೇಬೇಕು, ರೋಜಾದಲ್ಲಿ ಇವ್ರು ತಿನ್ಕೊಂಬರಲೇಬೇಕು. ಇವರು ಆ ರೀತಿಯಾದಂಥ ಗಾಬರಿ ಉಂಟಾಗೋದು. ಇದು ಕಾಲಕ್ರಮೇಣದಲ್ಲಿ ಈ 10-11 ವರ್ಷದ ಅವಧಿಯಲ್ಲಿ ಅವ್ರಿಗೀಗ ಅಭ್ಯಾಸ ಆಗೋಯ್ತು. ಇವ್ರು ಮಾಡಲ್ಲ. ಇವರು ನರೇಂದ್ರ ಮೋದಿ ತಲೆ ಮೇಲೆ ನಾವು ಜಾಳಿಗೆ ಟೊಪ್ಪಿಗೆ ಇಡೋಕ್ಕಾಗಲ್ಲ. ಆ ಕಡೆ ಯೋಗಿ ಆದಿತ್ಯನಾಥ್ ಹತ್ರನೇ ಸೇರಿಸಲ್ಲ, ಕ್ಯಾಕರಿಸ್ಟು ಅಂತೇಳಿ ಉಗಿದು ಕಳಿಸ್ತಾರೆ ಅಂತ ಕನ್ಫರ್ಮ್ ಆಗೋಯ್ತು. ಆವಾಗ ಏನು ಮಾಡಿದರು, ಯಾರ್ಯಾರು ಇವ್ರ ಮಾತನ್ನು ಕೇಳ್ತಾರಲ್ಲ ಅವ್ರನ್ನ ಕರೆಯೋಕ್ಕೆ ಶುರು ಮಾಡಿದರು. ಹೀಗೆ ಕರೆದಂಥ ಸಂದರ್ಭದಲ್ಲಿ ಈ ದೇಶವನ್ನು ಒಡೆದಂಥ, ಅಖಂಡ ಭಾರತವನ್ನು ಇಬ್ಬಾಗ ಮಾಡಲಿಕ್ಕೆ ಕಾರಣೀಭೂತ ಆದಂಥ ಮುಸ್ಲಿಂ ಲೀಗ್ನ ಜೊತೆ ಇವರು ಇಫ್ತಿಯಾರ್ ಕೂಟವನ್ನು ಆಚರಿಸಿದ್ದಾರೆ. ಇದೇ ಜಯಾ ಬಚ್ಚನ್ನು, ನಾನು ನಿಮ್ಮ ಮನೆಯ ವಧು, ನನಗೆ ದಯವಿಟ್ಟು ಮತವನ್ನು ಹಾಕಿ ಅಂತ ಈಕೆಯ ಗಂಡನ ಪರವಾಗಿ ಅಲಹಾಬಾದ್ನಲ್ಲಿ ಮತ ಕೇಳಿದರು. ಅಶ್ರಫ್ ಅನ್ನುವಂಥ MP ಪರವಾಗಿ ಅಲ್ಲಿ ಹೋಗಿ ಮೂದಿಕಾಯಿ ಕೊಡಿ. ಮೂದಿಕಾಯಿ ಅಂದರೆ ಮೊದಲೇ ಬಾರಿ ಸೊಸೆಯನ್ನು ನೋಡಿದಾಗ ಉಡುಗೊರೆ ಕೊಡುವ ಪದ್ಧತಿ ಉತ್ತರ ಪ್ರದೇಶದಲ್ಲಿ. ಮೂದಿಕಾಯಿ ಅಂತ ಹೇಳ್ತಾರೆ. ಮುಖ ನೋಡಿದ್ದೀವಿ, ಸೊಸೆಯ ಮುಖ ನೋಡಿದ್ದೀವಿ, ಆಕೆಗೆ ಏನಾದರೂ ಒಂದು ಉಡುಗೊರೆ ಕೊಡಬೇಕು ಅಂತ. ಮುಜೆ ಮೂದಿಕಾಯಿ ಇದ್ದು ಅಂತ ಪ್ರತಿ ಮನೆಗೆ ಹೋಗಿ ಭಿಕ್ಷೆ ಬೇಡಿ, ಮತಭಿಕ್ಷೆಯನ್ನು ಬೇಡದಂಥವಳು ಈಗ ಮುಸಲ್ಮಾನರಲ್ಲಿ ಮುಸಲ್ಮಾನರಾಗಿ, ಹಿಂದೂಗಳ ವಿರೋಧಿಗಳಾಗಿ ಇವರು ಇವತ್ತು ಇಡೀ ದೇಶದಲ್ಲಿ ನಗೆಪಾಟಲಿಗೀಡಾಗಿದ್ದಾರೆ. ಒಬ್ಬ ಮುಸಲ್ಮಾನನ ಸಹಿಸಬಹುದು, ಆದರೆ ಒಬ್ಬ ಹಿಂದೂ ವಿರೋಧಿಯಾಗಿ ಈ ರೀತಿ ಮಾಡೋದನ್ನು ಸಹಿಸೋದು ಭಾರಿ ಕಷ್ಟ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.